ಇನ್ನು ವರುಣಾರ್ಭಟದ ಸುದ್ದಿ. ಬೆಂಗಳೂರಿನಲ್ಲಿ ತಡರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿವೆ. ಇದರಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಾತ್ರಿ ಸುರಿದಂತಹ ಮಳೆಗೆ ಹೊಳೆಯಂತಾಗಿವೆ ರಸ್ತೆಗಳು. ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಯಲ್ಲಿ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿತ್ತು. ರಸ್ತೆಯಲ್ಲಿ ಸರಾಗವಾಗಿ ನೀರು ಹರಿದು ಹೋಗದೆ ತೊಂದರೆಗಳಾಗಿವೆ. ನೋಡಿ, ಇದು ಎಲೆಕ್ಟ್ರಾನಿಕ್ ಸಿಟಿಯ ದೃಶ್ಯ. ನಿನ್ನೆ ರಾತ್ರಿ ಸುರಿದಿರುವಂಥ ಒಂದು ಮಳೆ, ರಾತ್ರಿ ಇಡೀ ಅಲ್ಲಿನ ಭಾಗದ ಜನ ಜಾಗರಣೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗೆ ಅಲ್ಲಿನ ವಾಹನ ಸವಾರರು ಕೂಡ ಪರದಾಡಿದ್ದಾರೆ. ರಾತ್ರಿ ಪಾಳಿಯಲ್ಲಿ ಇದ್ದಂಥ ಒಂದಷ್ಟು ಜನ ಓಡಾಡೋದಕ್ಕೆ, ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೂ ಕೂಡ ಅವರು ಇಲ್ಲಿ ತೊಂದರೆ ಆಗಿತ್ತು. ಇನ್ನು ಹಾಗೆ ಬೆಂಗಳೂರಿನಲ್ಲಿ ಸುರಿದಿರುವಂಥ ಒಂದು ಭಾರೀ ಮಳೆಯಿಂದಾಗಿ ಸೃಷ್ಟಿಯಾಗಿರುವಂಥ ಅವಾಂತರಗಳನ್ನು ನೋಡ್ತಾ ಇದ್ದೀವಿ. ಚಾಮರಾಜಪೇಟೆಯ ಗುಡ್ದಳ್ಳಿ ನಿವಾಸಿಗಳು ಕೂಡ ಪರದಾಡಿದ್ದಾರೆ. ಗುಡ್ದಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿತ್ತು. ರಾತ್ರಿ ಇಡೀ ಮನೆಯಿಂದ ಹೊರಗಾಕೋದ್ರಲ್ಲೇ, ನೀರನ್ನು ಹೊರಗಾಕೋದ್ರಲ್ಲೇ ಪಾಪ ಅವರು ನಿರತರಾಗಿದ್ದರು. ಅದು ಕೂಡ ಈ ಕೊಳಚೆ ನೀರೆಲ್ಲವೂ ಕೂಡ ಬಂದ್ಬಿಟ್ಟಿರೋದ್ರಿಂದಾಗಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ 1 ಕೆಜಿನಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇನ್ನೊಂದು ಕಡೆ ಬೆಳ್ಳಂದೂರು, ಸೊ ಅಲ್ಲೂ ಕೂಡ ಇದೇ ಥರದ ಒಂದಷ್ಟು ಸಮಸ್ಯೆಗಳಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ನಿನ್ನೆ ಸುರಿದಂಥ ಒಂದು ಧಾರಾಕಾರ ಮಳೆಯಿಂದಾಗಿ ರಸ್ತೆಗಳ ಮೇಲೆಲ್ಲವೂ ಕೂಡ ನೀರು ನಿಂತಿದೆ. ಸಾಕ್ರಾ ಆಸ್ಪತ್ರೆ ಹತ್ತಿರದ ರಸ್ತೆ ಜಲಾವೃತವಾಗಿದೆ. ಸವಾರರು ಪರದಾಡಿದ್ದಾರೆ. ಬದಲಿ ರಸ್ತೆ ಬಳಸುವಂತೆ ಸಂಚಾರಿ ಪೊಲೀಸರು ಮನವಿಯನ್ನು ಕೂಡ ಮಾಡಿದ್ದಾರೆ. ಸೊ ಹೀಗೆ ಬೆಂಗಳೂರಿನಲ್ಲಿ ನಿನ್ನೆ ಮಧ್ಯರಾತ್ರಿ ಸುರಿದಂಥ ಒಂದು ಧಾರಾಕಾರ ಮಳೆಯಿಂದ ಆಗಿರುವಂಥ ತೊಂದರೆಗಳು. ಒಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಗಳನ್ನು ನೋಡ್ತಾ ಇದ್ರಿ. ರಾತ್ರಿ ಎಲ್ಲ ಅಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಇನ್ನು ಚಾಮರಾಜಪೇಟೆ, ಪಾಪ ಅಲ್ಲಿನ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. ಅಲ್ಲಿದ್ದಂತಹ ಜನ ಮನೆಗೆ ಕೊಳಚೆ ನೀರು ನುಗ್ಗಿರೋದ್ರಿಂದಾಗಿ ಪರಿತಪಿಸ್ತಾ ಇದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತಲೂ ಕೂಡ ಇದೇ ರೀತಿಯಾದಂಥ ಒಂದು ಭಾರೀ ಮಳೆ ಸುರಿದಿದೆ. ಅದರಲ್ಲೂ ಬೆಳಗಾವಿಯ ನಿಪ್ಪಾಣಿಯಲ್ಲಿ ಮಳೆಗೆ ಅಪಾರ ಪ್ರಮಾಣದ ಹಾನಿಯಾಗಿದೆ. ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಇಲ್ಲಿನ ಭೀಮಾನಗರ, ಪಂಥನಗರದಲ್ಲಿ ಮನೆಗಳ ಮೇಲ್ಛಾವಣಿಯೇ ಹಾರು ಹೋಗಿದೆ. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ಬೋದು. ಮೇಲ್ಛಾವಣಿಯೇ ಹಾರು ಹೋಗಿರುವಂಥದ್ದು. ಸಾಗರ್ ಸಾಕಳೆ ಎಂಬುವರಿಗೆ ಸೇರಿದಂಥ ಮನೆ ಇದು. ಹಾನಿಯಾಗಿದೆ. ಅದೃಷ್ಟವಶಾತ್ ಯಾರಿಗೂ ಏನೂ ಕೂಡ ತೊಂದರೆ ಆಗಿಲ್ಲ, ಪ್ರಾಣಾಪಾಯ ಆಗಿಲ್ಲ. ನಿವಾಸಿಗಳೆಲ್ಲರೂ ಕೂಡ ಬಚಾವಾಗಿದ್ದಾರೆ. ಒಂದು ಸ್ವಿಫ್ಟ್ ಕಾರು, ಒಂದು ಬೈಕ್ ಈ ಸಂದರ್ಭದಲ್ಲಿ ಹಾನಿ ಆಗಿದೆ. ಸ್ಥಳಕ್ಕೆ ನಗರಸಭೆ ಮುಖ್ಯಾಧಿಕಾರಿ ಜಗದೀಶ್ ಅವರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ನಿವಾಸಿಗಳಿಂದ ಮನೆ ಹಾನಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಜಗದೀಶ್ ಅವರು. ಇನ್ನು ಹಾಗೆ ಯಾದಗಿರಿಯಲ್ಲೂ ಕೂಡ ಈ ಭಾರೀ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿರುವಂಥ ಒಂದು ಘಟನೆ ನಡೆದಿದೆ. ಯಾದಗಿರಿಯ ಹಳೆ ಬಸ್ ನಿಲ್ದಾಣದ ಬಳಿ ನಡೆದಿರುವಂಥ ಒಂದು ದುರ್ಘಟನೆ ಇದು. ದೇವೇಂದ್ರಪ್ಪ ದೋರನಹಳ್ಳಿ ಅವರಿಗೆ ಸೇರಿದಂಥ ಮನೆ ಇದು. ಮನೆಯ ಮೇಲ್ಛಾವಣಿಯೇ ಕುಸಿದು ಬಿದ್ದಿದೆ. ಮನೆ ಮೇಲ್ಛಾವಣಿ ಕುಸಿದು 3 ಬೈಕ್ಗಳು ಜಖಮಾಗಿವೆ. ಅದೃಷ್ಟವಶಾತ್ ಇಲ್ಲೂ ಕೂಡ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಯಾದಗಿರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, 2 ದೃಶ್ಯ ಗಮನಿಸಬಹುದು. ಒಂದು ಕಡೆ ಚಿಕ್ಕೋಡಿ, ಇನ್ನೊಂದು ಕಡೆ ಯಾದಗಿರಿ. ಅದೇ ರೀತಿಯಾದಂಥ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಮಂಡ್ಯ ತಾಲೂಕಿನ ಉಮ್ಮಡಹಳ್ಳಿ ಗೇಟ್ ಬಳಿ ವಿಶ್ವಮಾನವ ರೈಲಿನ ಮೇಲೆ ಮರ ಬಿದ್ದಿತ್ತು. ಸೊ ಅದರಿಂದಾಗಿ ಒಂದಷ್ಟು ತೊಂದರೆಗಳಾಯಿತು. ಅಲ್ಲಿನ ಲೋಕೋ ಪೈಲಟ್ಗೂ ಕೂಡ ಗಾಯಗಳಾಗಿತ್ತು. ಬಟ್ ಲೋಕೋ ಪೈಲಟ್ನ ನಾವು ಈ ಸಂದರ್ಭದಲ್ಲಿ ಅಪ್ರಿಷಿಯೇಟ್ ಮಾಡಬೇಕು. ತನಗೆ ಗಾಯಗಳಾಗಿದ್ರೂ ಕೂಡ ತಕ್ಷಣಕ್ಕೆ ಹತ್ತಿರದ ಒಂದು ಸ್ಟೇಷನ್ನಿಗೆ ತೆಗೆದುಕೊಂಡು ಹೋಗಿ ಸುರಕ್ಷಿತವಾಗಿ ಟ್ರೈನನ್ನು ನಿಲ್ಲಿಸಿದ್ದಾರೆ. ಸೊ ರೈಲಿನ ಮುಂಭಾಗದ ಗಾಜು ಪುಡಿಪುಡಿಯಾಗಿದೆ. ಸೊ ಹೀಗೆ ಮಳೆ ಸೃಷ್ಟಿಸಿರುವಂಥ ಅವಾಂತರ. ಒಂದು ಕಡೆ ಚಿಕ್ಕೋಡಿ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಇಲ್ಲಿ ಮನೆಯ ಮೇಲ್ಛಾವಣಿನೇ ಕುಸಿದು ಬಿದ್ದಿರುವಂಥದ್ದು. ಇನ್ನೊಂದು ಕಡೆ ಯಾದಗಿರಿ, ಅಲ್ಲೂ ಕೂಡ ಈ ಥರದ ಮೇಲ್ಛಾವಣಿ ಕುಸಿದು ಬಿದ್ದು ಬೈಕ್ಗಳು ಜಖಂಗೊಂಡಿವೆ. ಮತ್ತೊಂದು ಕಡೆ ಮಂಡ್ಯ, ಟ್ರೈನ್ನ ಮೇಲೆ ಬಿದ್ದಿರುವಂಥ ಮರ. ಇನ್ನು ಮೈಸೂರು ಜಿಲ್ಲೆಯಲ್ಲೂ ಕೂಡ ಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಅಲ್ಲೂ ಕೂಡ ಒಂದಷ್ಟು ತೊಂದರೆಗಳಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ರಾತ್ರಿ ಇಡೀ ಸುರಿದಂಥ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಆಗಿರುವಂಥ ಅನಾಹುತಗಳು. ಹುಣಸೂರು ತಾಲೂಕಿನ ಮೂಕನಹಳ್ಳಿ ಗ್ರಾಮದಲ್ಲಿ ಒಂದು ಮನೆಯೇ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದನ್ನು ಗಮನಿಸ್ಬೋದು. ರೈತ ಮಹಿಳೆ ಭಾಗ್ಯಮ್ಮ ಎಂಬುವರಿಗೆ ಸೇರಿದಂಥ ಮನೆ ಇದು. ಪಾಪ ಈಗ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ಭಾಗ್ಯಮ್ಮ. ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಬೇರೆ ಯಾವುದಾದ್ರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ, ನಮ್ಮ ಮನೆಯನ್ನು ಸರಿಪಡಿಸ್ಕೊಡಿ ಅಂಥೇಳಿ ಪಾಪ ಅಧಿಕಾರಿಗಳಿಗೆ ಭಾಗ್ಯಮ್ಮ ಮನವಿ ಮಾಡ್ತಾ ಇದ್ದಾರೆ. ಇದು ಮೈಸೂರಿನಲ್ಲಿ ಆಗಿರುವಂತಹ ಅನಾಹುತ. ನಮ್ಗೆ ಮನೆ ಯಾರು ಇಲ್ಲ. ನಮ್ಗೆ ಹಿಂದೆ ಮುಂದೆ ಗಂಡ ಗಂಡು ಮಕ್ಳಿಲ್ಲ. ಸರ್ಕಾರದಿಂದ ಅರ್ಜೆಂಟಾಗಿ ಮನೆ ಮಾಡ್ಕೊಡಿ. ಎಲ್ಲೂ ಇರಕ್ ಆಯ್ತಾ ಇಲ್ಲ. ನನಗೆ ತುಂಬಾ ಕಷ್ಟ ಆಗ್ಬಿಟ್ಟದೆ. ಮನೆ ಮುಂದಾಗದೆ ರಾತ್ರಿನಾಗ ಆದಷ್ಟು ಬೇಗ ಮಾಡ್ಕೊಡಿ. ನನಗೆ ಎಲ್ಲ ಕ್ರಮ ಇದ್ವಿ. ಬರೀ ಎಲ್ಲರೂ ಕರ್ಕೊಂಡು ಈಚೆಗೆ ಹೋಗ್ಬಿಟ್ಟೆ. ಅಷ್ಟೊತ್ತಿನಲ್ಲಿ ಮಳೆ ಇದ್ದಾಗಿರೋದ್ರಿಂದ ಯಾರಿಗೂ ಗೊತ್ತಾಗ್ಲಿಲ್ಲ. ನಾನೇ ಸತ್ತೋಗ್ಬೇಕಾಗಿತ್ತು. ಮಾತ್ರೆ ಕುಡಿಯಕ್ಕೆ ಅಂತ ಒಳಗಡೆ ಹೋದಲ್ಲಿ ತಗೊಳಕ್ಕೆ ಅಷ್ಟೊತ್ತಿಗೆ ಬಿದ್ದೋಗ್ಬಿಡ್ತು. ಓಡಿ ಈಚೆಗೆ ಬಂದ್ಬಿಟ್ಟೆ.
ನಮ್ಗೆ ಮನೆ ಯಾರು ಇಲ್ಲ ನಮ್ಗೆ.